ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋಂಥ ವಿಚಾರಗಳನ್ನ ಹೇಳ್ತೀನಿ ನಾನು. ಏನು ಅಂತಂದರೆ, ನನಗೆ ಒಂದು ಕಮೆಂಟ್ ಬಂದಿತ್ತು, ರೀಸೆಂಟ್ ಕಮೆಂಟ್. ಅದು ಯಾವ ವಿಡಿಯೋಗೆ ಆ ಕಮೆಂಟ್ ಬಂದಿತ್ತು ಅಂತ ಹೇಳಿದ್ರೆ, KSIC ಸ್ಯಾರಿಗಳನ್ನ ಡ್ಯಾಮೇಜ್ ಹೇಗೆ ನಾವು ಚೆಕ್ ಮಾಡೋದು ಅನ್ನೋದು ಒಂದು ನನ್ನ ವಿಡಿಯೋ ಇದೆ ನನ್ನ ಚಾನಲಲ್ಲಿ. ಆ ಚಾನಲ್ಗೆ ಬಂದಿರುವಂಥ ಕಮೆಂಟ್. ಆ ಕಮೆಂಟಲ್ಲಿ ಒಬ್ಬರು ಆ ಸ್ಯಾರಿಯ ಪ್ರೈಸನ್ನು ಕೇಳಿದರು. ಆಗ ನಾನು ಅಂದಾಜು ಬೆಲೆ 40,000 ತಿಳಿಸಿದ್ದೆ. ಅದು 4-5 ವರ್ಷದ ಹಿಂದಿನ ಸ್ಯಾರಿ ಆಗಿರೋದ್ರಿಂದ ಇವತ್ತಿನ ಪ್ರೈಸ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಎಷ್ಟು ಬೆಲೆ ಹೆಚ್ಚಾಗಿದೆ ಅನ್ನೋದು. ಹಾಗಾಗಿ ನಾನು ಆ ವಿಡಿಯೋದಲ್ಲಿ ಅವರಿಗೆ 40,000 ತಿಳಿಸಿದ್ದೆ, ಟುಡೇಸ್ ಪ್ರೈಸ್ ಅಂತ ಹೇಳಿ. ಆದರೆ ಅದೇ ಕಮೆಂಟ್ಗೆ ಒಬ್ಬರು ಆನ್ಸರ್ ಮಾಡಿದ್ದಾರೆ, ಇವತ್ತಿನ ಆ ಸೀರೆ ಬೆಲೆ 53,500, 5% ಡಿಸ್ಕೌಂಟ್ನ ಲೆಸ್ ಮಾಡಿ ಅಂತ. ಅಂದರೆ ಅವರು ಅದೇ ಥರ ಸೀರೆಯನ್ನು ಪರ್ಚೇಸ್ ಮಾಡಿದ್ರಂತೆ ಲಾಸ್ಟ್ ಇಯರ್, ಅಂದರೆ 1 ವರ್ಷ ಆಗಿದೆಯಂತೆ. 37,000 ಕೊಟ್ಟು ಪರ್ಚೇಸ್ ಮಾಡಿದ್ರಂತೆ. ಅದೇ ಥರ ಸೀರೆ ನನ್ನ ಒಬ್ಬರು ಪರಿಚಯದವರು ಕೂಡ ಪರ್ಚೇಸ್ ಮಾಡಿದರು, ಬೇರೆ ಕಲರಲ್ಲಿ, ಗ್ರೀನ್ ಕಲರಲ್ಲಿ, ಸೇಮ್ ಬಾರ್ಡರು, 37,500ಕ್ಕೆ. ಆ ಸೀರೆ ಇವತ್ತು 53,500 ಆಗಿದೆಯಂತೆ. ಎಷ್ಟು ಬೆಲೆ ಹೆಚ್ಚಾಗಿದೆ? 53,500 ಅಂತಂದರೆ 37,500ಇಂದ ನಿಮಗೆ ಹೆಚ್ಚು ಕಡಿಮೆ 15,000 ಹತ್ತತ್ರ ಹೈಕ್ ಆಗಿದೆ ಪ್ರೈಸು. ಈಗ ನನ್ನ ಮುಂದೆ 2 ಸೀರೆ ಇದೆ, ಒಂದು ಕ್ರೇಪ್ ಮೈಸೂರು ಸಿಲ್ಕ್ ಮತ್ತು KSIC ಸ್ಯಾರಿ, ಎರಡನ್ನೂ ಇಟ್ಕೊಂಡಿದ್ದೀನಿ. ಏನಕ್ಕೆ ಇದಕ್ಕೂ ಅದಕ್ಕೂ ಏನು ಕನೆಕ್ಷನ್ನು, ಆ ಕಮೆಂಟ್ಗೆ ಮತ್ತು ಇದಕ್ಕೆ ಏನು ಕನೆಕ್ಷನ್ ಅಂತ ನೀವು ಕೇಳ್ಬೋದು. ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು KSIC ಬಾರ್ಡರ್ ಅಂತಲೇ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ. ಮತ್ತು ಇನ್ನೊಂದು ಮುಖ್ಯವಾಗಿ, ಇಲ್ಲಿ ನಾನು ಡಿಸ್ಪ್ಲೇ ಮಾಡುವ ಸೀರೆಗಳು ಯಾವುದು ಹೆಚ್ಚಿನದು ನನ್ನದಾಗಿರಲ್ಲ, ನನ್ನ ಪರಿಚಯ ಮತ್ತು ರಿಲೇಟಿವ್ಸ್ಗಳ ಹತ್ರ ಕಲೆಕ್ಟ್ ಮಾಡಿ ನಾನು ವಿಡಿಯೋ ಮಾಡೋದು. ತುಂಬ ಜನ ಅಂದ್ಕೊಂಡಿದ್ದಾರೆ ಇಷ್ಟೊಂದು ಸೀರೆಗಳನ್ನ ಇಟ್ಕೊಂಡಿದ್ದಾರೆ ಇವರು ಅಂತ. ಖಂಡಿತ ಇಲ್ಲ, ಅಷ್ಟು ಸೀರೆಗಳು ಯಾವುದು ನನ್ನದಲ್ಲ, ಎಲ್ಲ ನನ್ನ ರಿಲೇಟಿವ್ಸಿಂದ ಕಲೆಕ್ಟ್ ಮಾಡಿ ನಾನು ವೀಡಿಯೋಗಳನ್ನ ಮಾಡೋದು. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ, ಈಗ ಆ ಕಮೆಂಟ್ಗೆ ಬರೋದಾದರೆ 15,000 ಜಾಸ್ತಿ ಆಗಿದೆ ಮತ್ತು ಸ್ಯಾರಿ ಪ್ರೈಸು ತುಂಬ ಹೈ ಆಗ್ತಾಯಿದೆ ಅಂತ. ಆದರೂ ಇದು ರೇಷ್ಮೆ ಸೀರೆ ಆದ್ರೂ ಒಳ್ಳೆ ಕ್ವಾಲಿಟಿ ರೇಷ್ಮೆಲಿ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಫಸ್ಟ್ ಗೂಡಲ್ಲಿ ಫಸ್ಟ್ ಬರೋಂಥ ದಾರದಲ್ಲಿ ಮಲ್ಬರಿ ಸಿಲ್ಕಲ್ಲಿ ಮಾಡೋದು ಅಂತ ಹೇಳೋದು. ಮತ್ತು ಪ್ಯೂರ್ ಜರಿ ಅಂತಂದರೆ, ಪ್ಯೂರ್ ಜರಿ ಅಂದರೆ ಅದು ಕಪ್ಪಾಗಲ್ಲ ಅಂತ ಅಷ್ಟೇ ಅರ್ಥ. ಪ್ಯೂರ್ ಜರಿ ಅಂದರೆ ನಿಮ್ಗೆ ಅದರಲ್ಲಿ ಏನು ಚಿನ್ನನ ಸೇರಿಸಿರಲ್ಲ ಅವರು. ಚಿನ್ನದ ಜರಿ ಅಂದರೆ ಚಿನ್ನನ ಸೇರಿಸಿರಲ್ಲ, ಎಲ್ಲರಿಗೂ ಅರ್ಥ ಆಗಬೇಕಿದು. ತುಂಬ ಜನ ಕಮೆಂಟಲ್ಲೂ ಕೇಳಿದರು ನನಗೆ, ಆ ಸೀರೆ ಜರಿಯಲ್ಲಿ ಚಿನ್ನ ಇರುತ್ತಾ ಅಂತ. ಖಂಡಿತವಾಗ್ಲೂ ಚಿನ್ನ ಸಿಗಲ್ಲ ಆ ಜರಿಗಳಲ್ಲಿ. ಯಾಕೆಂದರೆ ತುಂಬ ಹಳೆ ಕಾಲದ ಸೀರೆಗಳನ್ನ ನನ್ನ ಪರಿಚಯದವರು ಕರಗಿಸಿರೋರಿದ್ದಾರೆ. ಅಂದರೆ ನಿಮಗೆ 50 ವರ್ಷದ ಸೀರೆಗಳು ನಾನು ಹೇಳ್ತಾ ಇರೋದು, ಇವಾಗಿನ ಸೀರೆಗಳಲ್ಲ. ಇವಾಗಿನ ಸೀರೆ ಕರಗಿಸಿದ್ರೆ ಗೊತ್ತಿಲ್ಲ ಏನು ಸಿಗುತ್ತೆ ಅಂತ. 50 ವರ್ಷಗಳ ಹಿಂದಿನ ಹಳೆ ಸೀರೆಗಳನ್ನ ಕರಗಿಸಿರೋರಿದ್ದಾರೆ. ಅಂದರೆ ಅವ್ರ ಅಜ್ಜಿ ಅವರು ಆ ಥರ ಪರ್ಚೇಸ್ ಮಾಡಿರ್ತಾರಲ್ಲ, ಅಂಥ ಸೀರೆಗಳನ್ನ ಕರಗಿಸಿರೋರಿದ್ದಾರೆ. ಅಲ್ಲಿ ಸ್ವಲ್ಪ ಮಟ್ಟದಲ್ಲಿ, ಅಂದರೆ ತುಂಬ ಹೆಚ್ಚು ಸಿಗಲ್ಲ ನಿಮಗೆ, ಸ್ವಲ್ಪ ಮಟ್ಟದಲ್ಲಿ ನಮ್ಮ ಮುಂದೆನೇ ಕರಗಿಸ್ತಾರೆ. ಸ್ವಲ್ಪ ಮಟ್ಟದಲ್ಲಿ ಬೆಳ್ಳಿ ಸಿಗುತ್ತೆ. ಚಿನ್ನ ಯಾವುದೇ ಕಾರಣಕ್ಕೂ ಈ ಸೀರೆಗಳಲ್ಲಿ ಸಿಗಲ್ಲ. ನಿಮಗೆ ಬೆಳ್ಳಿನ ಉಪಯೋಗಿಸಿ ಅದ್ರ ಮೇಲೆ ಚಿನ್ನದ ಪಾಲಿಷ್ ಕೊಟ್ಟಿರ್ತಾರೆ ಅಷ್ಟೇ, ಹಾಗಾಗಿ ಅದು ಕಪ್ಪಾಗಲ್ಲ. ಈ ವಿಚಾರನ ನಾನು ತುಂಬ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಆದರೂ ಮತ್ತೊಂದು ಸತಿ ಶೇರ್ ಮಾಡ್ತಾಯಿದ್ದೀನಿ. ಯಾರು ಹೊಸಬರು ಇದ್ದರೆ, ನ್ಯೂ ಪರ್ಚೇಸರ್ಸ್ ಯಾರು ಇದ್ದರೆ ನೋಡೋರು, ಅವ್ರಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗಲಿ ಅಂತ ಅಂದ್ಬಿಟ್ಟು. ಚಿನ್ನದ ಜರಿ ಖಂಡಿತ ಅಲ್ಲ, ಚಿನ್ನದ ಜರಿ ಅಂತ ಮೆನ್ಷನ್ ಮಾಡ್ತಾರೆ ಅಷ್ಟೇ, ಅದರಲ್ಲಿ ಚಿನ್ನ ಏನೂ ಇರಲ್ಲ. ಮತ್ತು ಪ್ರೈಸ್ ಹೇಗೆ ಹೈಕ್ ಆಗ್ತಾಯಿದೆ ಅಂತಂತಂದರೆ, ಚಿನ್ನದ ಬೆಲೆ ಜಾಸ್ತಿ ಆಗ್ತಾಯಿದೆ ಅಂತಲೇ ಪ್ರೈಸ್ ಹೈಕ್ ಆಗ್ತಾಯಿದೆ. ಮತ್ತು ಅದರಲ್ಲೂ ತುಂಬ ಜಾಸ್ತಿ ಮಟ್ಟದಲ್ಲಿ ಹೈಕ್ ಆಗ್ತಾಯಿದೆ. ಅದು ನೀವು ಇದರಲ್ಲಿ ನೋಡ್ಬೋದು. ಇದೊಂದು ಕ್ರೇಪ್ ಸಿಲ್ಕ್ ಸ್ಯಾರಿ. ನಮಗೆ ಇವಾಗ ಈ ಸೀರೆಗಳನ್ನ ಅಷ್ಟು 50,000-60,000 ಕೊಟ್ಟು ತೊಗೊಳೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ. ಬೇಕಿದ್ರೆ ನಮಗೆ KSIC ಸ್ಯಾರಿ ಥರನೇ ಲುಕ್ ಬೇಕು, ಆ ಥರನೇ ಬೇಕಂತಂದರೆ ನಿಮಗೆ ಮಾರ್ಕೆಟಲ್ಲಿ ತುಂಬ ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಸಿಗುತ್ತೆ. ನಿಮಗೆ ಸೇಮ್ ಅದೇ ಲುಕ್ಕೇ ಕೊಡುತ್ತೆ. ಈಗ ನಾವು ಪ್ಯೂರ್ ಅಂತ ತೊಗೊಳ್ತೀವಿ, ಏನು ಅದನ್ನು ನಾವು ಕರಗಿಸ್ತೀವ, ಅದರಲ್ಲಿ ಏನಕ್ಕೆ ಉಪಯೋಗಿಸ್ತೀವಿ? ಏನೂ ಇಲ್ಲ. ನಿಮ್ಗೆ ಅದೇ ಟಚ್ ಆ್ಯಂಡ್ ಫೀಲ್ನ ಇದು ಕೊಡೋದ್ರಿಂದ ನಾವು ಕ್ರೇಪ್ ಸಿಲ್ಕ್ನ ಬೈ ಮಾಡ್ಬೋದು ಆರಾಮಾಗಿ. ಮತ್ತು ಕ್ರೇಪ್ ಸಿಲ್ಕ್ ಅಂತ ಅಂದರೆ ನಿಮಗೆ ಅದೇನು ತುಂಬ ಕಡಿಮೆ ಬೆಲೆಗೆ ಸಿಗಲ್ಲ. ನಿಮಗೆ ಒಳ್ಳೆ 100 GSM ಮತ್ತು 120 GSM ಆ ಥರ ಎಲ್ಲ ಹೈಯ ಹೋಗ್ತಾ ಇದ್ದಂಗೆ ಅದೂ 12,000-15,000 20,000 ಥರನೂ ಕ್ರೇಪ್ ಸಿಲ್ಕ್ ಸ್ಯಾರಿಗಳಿದೆ. ಅದು ಏನು ಕಡಿಮೆ ಬೆಲೆ ಇಲ್ಲ. ಈಗ ತುಂಬ ಹೆಚ್ಚು ಬೆಲೆ ಆಗ್ತಾ ಇರೋದ್ರಿಂದ ಈ ಸೀರೆಗಳನ್ನ ಕೊಂಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅನ್ನೋದು ಎಲ್ಲರ ಮಾತು. ಈಗ ಕಮೆಂಟ್ಗಳಲ್ಲಿ ನಾವು ಓದುವಾಗ
ತುಂಬ ಮೋಸ ಹೋಗ್ತಾ ಇದ್ದೀವಿ ನಾವು. ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಬೆಲೆ ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೆ. ಯೋಚನೆ ಮಾಡ್ತಾ ಇಲ್ಲ ಯಾವುದು ಹಿಂದೆ ಮುಂದೆ ಅದರಲ್ಲಿ. ಮತ್ತು ಇನ್ನೊಂದೇನು ಅಂತಂದರೆ, ಈ ಜರಿಗಳಲ್ಲಿ ಚಿನ್ನ ನಮಗೆ ಸ್ವಲ್ಪ ಮಟ್ಟದಲ್ಲಾದರೂ ಸಿಕ್ಕಿದ್ರೆ ಬೆಲೆ ಹೆಚ್ಚಾಗಿರೋದಕ್ಕೆ ಅರ್ಥ ಇರುತ್ತೆ. ಸ್ವಲ್ಪ ಮಟ್ಟದಲ್ಲಾದರೂ ಸಿಕ್ಕಿದ್ರೆ ಇವರು ಇಷ್ಟು ಪ್ರೈಸ್ನ ಹೈಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟದಲ್ಲಿ ನಿಮಗೆ ಅರ್ಧ ಗ್ರಾಮ್ಗಿಂತನೂ ಕಡಿಮೆ ನಿಮಗೆ ಸಿಗುತ್ತೆ ಅಂತಂದರೆ ಓಕೆ, ಹೌದು ಚಿನ್ನ ಸಿಗುತ್ತೆ ಈ ಸೀರೆಗಳಲ್ಲಿ. ಅದಕ್ಕೆ 15,000 ಜಾಸ್ತಿ ಮಾಡ್ತಾರೆ, ವರ್ಷಕ್ಕೆ 20,000 ಜಾಸ್ತಿ ಮಾಡ್ತಾರೆ, ಇಷ್ಟು ಪರ್ಸೆಂಟೇಜಲ್ಲಿ ಪ್ರತಿ ಸತಿನೂ ಜಾಸ್ತಿ ಮಾಡ್ತಾಯಿದ್ದಾರೆ ಅನ್ನೋದು ಒಂದು ಅರ್ಥ ಇರುತ್ತೆ. ಆದರೆ ಏನೂ ಇರಲ್ಲ. ಈ ಜರಿಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಇದು 24,000-25,000 ಆಗುತ್ತೆ ಇವತ್ತು ಈ ಸೀರೆ ಬೆಲೆ. ಇದನ್ನು ನೀವು ಕರಗಿಸಿದ್ರೆ ಇದು ಒಂದು ಸೈಡ್ ಬಾರ್ಡರ್ ಅಷ್ಟೇ ಈ ಸ್ಯಾರಿಯಲ್ಲಿ ಇರೋದು. ಇದನ್ನು ನೀವು ಕರಗಿಸಿದ್ರೆ ಎಷ್ಟು ಸಿಗ್ಬೋದು ನೀವೇ ಥಿಂಕ್ ಮಾಡಿ. ಈ ಜರಿಗಳನ್ನ ಸಿಗಿದ್ರೆ ಅದರಲ್ಲೂ ಇದರಲ್ಲಿ 65% ಬೆಳ್ಳಿ ಹಾಕಿರ್ತಾರೆ ಅಂತ ಹೇಳ್ತಾರೆ. ಅದೂ ಒಳ್ಳೆ ಕ್ವಾಲಿಟಿ ಬೆಳ್ಳಿ ಹಾಕಿರಲ್ಲ ಇದರಲ್ಲಿ. ಅದೊಂದು ಎಲ್ಲರೂ ಗಮನಿಸಬೇಕು. ನಿಮಗೆ ಆ ಸೀರೆನ ಕರಗಿಸಿದ್ರೆ ಏನೂ ಸಿಗಲ್ಲ. ಮತ್ತು ಅಷ್ಟಕ್ಕೆ ಅಷ್ಟು ಬೆಲೆನ ಹೆಚ್ಚು ಸ್ವಲ್ಪ ಮಟ್ಟದಲ್ಲಿ ಒಂದು ಕಮ್ಮಿ ಮಟ್ಟದಲ್ಲಿ ವರ್ಷಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಪ್ರತಿ ಎಲ್ಲ ವಸ್ತುಗಳಿಗೂ ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಆ ಥರ ಮಾಡಿದರೆ ಒಂದು ನ್ಯಾಯ ಇರುತ್ತೆ. ಆದರೆ ಎಲ್ಲರೂ ತೊಗೊಳ್ತಿದ್ದಾರೆ, ಎಲ್ಲರೂ ತುಂಬ ಕ್ಯೂವಲ್ಲಿ ನಿಂತು ತೊಗೊಳ್ತಾರೆ ಅನ್ನೋ ಕಾರಣಕ್ಕೆ ಯಾವುದೇ ಸೀರೆ ಇದ್ದರೂ ತೊಗೊಳ್ತಾರೆ, ಅದರಲ್ಲಿ ಡ್ಯಾಮೇಜ್ ಇದ್ದರೂ ತೊಗೊಳ್ತಾರೆ ಅನ್ನೋ ಕಾರಣಕ್ಕೆ ತುಂಬ ಜನಕ್ಕೆ ಸಿಕ್ಕಿದೆ ಡ್ಯಾಮೇಜ್ ಸ್ಯಾರಿ. ಅದ್ರ ಬಗ್ಗೆನೂ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಹೋಗಿ ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ಪ್ರತಿ ವಿಚಾರಗಳ ಬಗ್ಗೆನೂ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ. ಮತ್ತು ಎಲ್ಲ ಥರ ವೀಕ್ಷಕರು ಈ ವಿಡಿಯೋಗಳನ್ನ ನೋಡ್ತಿರೋದ್ರಿಂದ ಸ್ವಲ್ಪ ಜನ ಬ್ಲೌಸ್ ಹೆಂಗೆ ಪೇರ್ ಮಾಡೋದು ಅಂತ ಹೇಳಿದ್ದಕ್ಕೆ ಅದನ್ನು ನಾನು ಮಾಡಿ ತೋರಿಸಿದ್ದೀನಿ. ಮತ್ತು ಜ್ಯುವೆಲರಿ ಹೆಂಗೆ ಮ್ಯಾಚ್ ಮಾಡೋದು ಅಂತ ತುಂಬ ಜನ ಕೇಳಿದ್ದಾರೆ. ಅದನ್ನು ನಾನು ಮಾಡಿ ತೋರಿಸಿದ್ದೀನಿ ನನ್ನ ಚಾನಲಲ್ಲಿ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ನಾವು ಪುನಃ ಟಾಪಿಕ್ಗೆ ಬರಬೇಕು ಅಂತಂದರೆ, ಏನು ಈ ಸೀರೆಗಳಲ್ಲಿ ಏನೂ ಇರಲ್ಲ. ರೇಷ್ಮೆ ಸೀರೆ ಅನ್ನೋದೊಂದು ಬಿಟ್ಟರೆ ನಮ್ಮದು ಹಳೇದಾದಮೇಲೆ ಇದಕ್ಕೆ ರೇಷ್ಮೆಗೆ ಯಾವ ಬೆಲೆನೂ ಕೂಡ ಇರಲ್ಲ. ಜರಿಗೆ ನಿಮಗೆ ಏನೋ ಒಂದು 2-3 ಸಾವಿರಕ್ಕೆ ತೊಗೊಳ್ತಾರ ಅಷ್ಟೇ ರೀಸೇಲ್ ವ್ಯಾಲ್ಯೂ ಬಗ್ಗೆನೂ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಹೋಗಿ ಚೆಕ್ ಮಾಡಿ. ಆದ್ರೂ ಈ ಇಷ್ಟು ಮಟ್ಟಕ್ಕೆ ಪ್ರೈಸು ಹೈಕ್ ಆಗ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ಅವರು ಏನೇ ಲಾಭಗಳನ್ನ ಮಾಡಿಕೊಂಡ್ರು ಜನಸಾಮಾನ್ಯರ ಮೇಲೆ ಹೇರೋದು ಎಷ್ಟು ಕರೆಕ್ಟ್ ಅಂತ ಅನಿಸುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಅನಿಸ್ತಾ ಇದೆ. ಇತ್ತೀಚೆಗೆ ಎಲ್ಲರ ಮಾತು ಅದೇ, ತುಂಬ ಪ್ರೈಸ್ ಜಾಸ್ತಿ ಮಾಡ್ತಾಯಿದ್ದಾರೆ. ತಿಂಗಳಿಂದ ತಿಂಗಳಿಗೂ ತುಂಬ ಡಿಫ್ರೆನ್ಸ್ ಆಗ್ತಾಯಿದೆ. ಕಮೆಂಟ್ಗಳಲ್ಲಿ ಬರ್ತಾ ಇದೆ. ಆ ಥರ ಯಾರಿಗಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು. ಆ ಕಮೆಂಟ್ಗಳನ್ನ ಇಟ್ಕೊಂಡು ವಿಡಿಯೋ ಮಾಡೋದ್ರಿಂದ ಬೇರೆ ಯಾರ್ಯಾರು ಹೊಸದಾಗಿ ಪರ್ಚೇಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅವೇರ್ ಆಗುತ್ತೆ. ಈ ವಿಡಿಯೋಗಳನ್ನ ನೋಡೋದ್ರಿಂದ ಪ್ರೈಸ್ ಹೇಗೆ ಹೈಕ್ ಆಗ್ತಾಯಿದೆ ಅನ್ನೋದು ಕೆಲವ್ರಿಗೆ ಐಡಿಯಾ ಇಲ್ಲ ಅಂತ ಕಮೆಂಟಲ್ಲಿ ಹೇಳಿದ್ದಾರೆ. ನಾನು ಆ ಥರ ಹೈಕ್ ಆಗಿರೋದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಒಬ್ಬರು ಕಮೆಂಟ್ ಮೇಲೆ. ಈಗ ರೀಸೆಂಟಾಗಿ ಬಂದಿರೋದು ಈ ಕಮೆಂಟು, ನಾವು ಇತ್ತೀಚೆಗೆ ಯಾವ ಸೀರೆಗಳನ್ನೂ ಬೈ ಮಾಡಿಲ್ಲ, ಹಾಗಾಗಿಂದ ಪ್ರೈಸ್ ಐಡಿಯಾ ಇಲ್ಲ. ನಾವು ಸುತ್ತಮುತ್ತ ಕೇಳ್ಕೊಂಡೇ ವಿಡಿಯೋಗಳನ್ನ ಮಾಡ್ತಿರ್ತೀನಿ ನಾನು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು. ಇಷ್ಟು 50-60 ಸಾವಿರಗಳನ್ನ ಕೊಟ್ಟು ಈ ಸೀರೆಗಳನ್ನ ಬೈ ಮಾಡಿ 2 ಸರಿ ಉಟ್ಟು 3 ಸರಿ ಉಟ್ಟು ನಾವು ವಾರ್ಡ್ರೋಬಲ್ಲಿ ಇಡೋದಕ್ಕಿಂತ ಅಷ್ಟೇ, ನಾವು ಹೆಣ್ಮಕ್ಳು ಇನ್ನೇನು ಮಾಡ್ತೀವಿ, 2 ಸತಿ 3 ಸತಿ ಅಷ್ಟೇ ಅದ್ರ ಮೇಲೆ ಸೀರೆಗಳನ್ನ ಉಡೋಕ್ಕೆ ಇಷ್ಟಪಡ್ತೀವ. ಪ್ರತಿ ಫಂಕ್ಷನ್ಗೂ ಅದೇ ಕಲರ್ ಯಾರೂ ವೇರ್ ಮಾಡಲ್ಲ. ಆದ್ದರಿಂದ ಕ್ರೇಪ್ ಸಿಲ್ಕ್ ಹೋಗೋದೇ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ತುಂಬ ಕಲರ್ ವೇರಿಯೇಷನ್ಸ್ ಎಲ್ಲ ಸಿಗುತ್ತೆ. ಇದು ಕಮ್ಮಿ ಬೆಲೆ ಇರಲ್ಲ, ಇದೂ ಹೆಚ್ಚೇ ಇರುತ್ತೆ. ಸ್ವಲ್ಪ ನಾವು ಯೋಚನೆ ಮಾಡಿ ಸೀರೆಗಳ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಹೀಗೆ ಹೇಳ್ತಾ ನಾನು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತಾ ಎಲ್ಲರಿಗೂ ಈ ಥರ ಅವೇರ್ನೆಸ್ಗಳನ್ನ ಕೊಡುವಂಥ ವಿಡಿಯೋಗಳು ಇನ್ನೂ ಹೆಚ್ಚು ಬರುತ್ತೆ ನನ್ನ ಚಾನಲಲ್ಲಿ. ನೋಡ್ತಾ ಇರಿ, ಚಾನಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.